ಶ್ರೀಮದ್ ಉಜ್ಜಯಿನಿ ಧರ್ಮ ಸಿಂಹಾಸನಾಧೀಶ ಹಾಗೂ ಆ ಬೃಹನ್ಮಠ ಸಿರಿಗೆರೆ ಎಲ್ಲ ಜಗದ್ಗುರುಗಳಿಗೂ ಹಾಗೂ ಚರಪಟ್ಟಾಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ಅಂಗಮಠಗಳ ಸ್ವಾಮೀಜಿಯವರಿಗೂ ಮತ್ತು ಪ್ರತ್ಯಕ್ಷವಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಈ ದಿನ ಶಿವರಾತ್ರಿ. ನಿಮಗೆಲ್ಲರಿಗೂ ಲಿಂಗವಂತ ಧರ್ಮ ಏನಿದೆ ಅದರಲ್ಲಿ ಹುಟ್ಟಿರುವಂತಹ ಎಲ್ಲರೂ ಕೂಡ ಇವತ್ತು ನೆನಪಿನ ದಿನವನ್ನು ಆಚರಿಸುವಂಥದ್ದು. ಅದೇ ದಿನ ನಮ್ಮ ತರಳಬಾಳು ಬೃಹನ್ಮಠದ ಚರಪಟ್ಟಾಧ್ಯಕ್ಷರಾದಂತಹ ಹಾಗೂ ವ್ಯವಸಾಯದಲ್ಲಿ ಮಾರ್ಗದರ್ಶಕರಾಗಿದ್ದಂತಹ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಲಿಂಗೈಕ್ಯ ದಿನವೂ ಕೂಡ ಇವತ್ತು ಬಂದಿದೆ. ಇನ್ನೂ ಒಂದು ಅಂದರೆ, ನಿಮಗೆಲ್ಲ ಇವತ್ತು ಸಾಯಂಕಾಲ 7 ಗಂಟೆಯಿಂದ ಭಾರತ ಮತ್ತು ಪಾಕಿಸ್ತಾನ ಇದರ ಕ್ರಿಕೆಟ್, ನಿಮ್ಮಲ್ಲಿ ಅನೇಕರು ಇರ್ತೀರಿ, ಭಾಳ ಪ್ರೀತಿ ಆ ಆಟಗಳಲ್ಲಿ ತೊಡಗಿಸ್ಕೊಂಡಿರ್ತೀರಿ. ಕಾತುರದಿಂದಲೂ ಕೂಡ ಅದನ್ನು ಕೂಡ ನೀವು ನೋಡಲಿಕ್ಕೆ ಇಚ್ಛೆಪಡ್ತಿದ್ದೀರಿ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಹಿಂದಿನ ವರ್ಷ ಪೂಜ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಗ್ಗೆ ಮಾತನಾಡಿದ್ದೆ. ನನಗೆ ರಾತ್ರಿ ನಮ್ಮ ಶಿವಕುಮಾರ್ ಅವರು ಸರ್ ಬರಬೇಕು, ಹಿಂಗೆ ನೀವು ಮಾತಾಡಬೇಕು ಅಂತಂದರು. ಅದಕ್ಕೆ ನಾನು ಹಿಂದಿನ ವರ್ಷ ಇನ್ನೂ ಮಾತಾಡಿದ್ದೀನಿ, ಅದೇ ಮಕ್ಕಳೆದುರಿಗೆ ಅದೇ ವಿಚಾರವನ್ನು ಮಾತಾಡೋದು ಆಗತ್ತಲ್ಲ ಅಂತಂದು, ಇಲ್ಲ ಈ ಸರಿಯ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ರಿ ಅಂತಂತ ಕೇಳ್ಕೊಂಡು. ಆದರೂ ಕೂಡ ಗುರುಗಳ ಮೇಲಿನ ನನ್ನ ಭಕ್ತಿ ಮತ್ತು ಪ್ರೀತಿ ಅವೆರಡೂ ಕೂಡ ನನ್ನ ಮನಸ್ಸಿಗೆ ಇಲ್ಲಿಗೆ ಇವತ್ತು ಎಳ್ಕೊಂಡು ಬಂದಿದೆ. ಇವತ್ತು ನಾವು ಹಿರಿಯ ಜಗದ್ಗುರುಗಳಾದಂತಹ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಬಹುತೇಕ ನೀವು ಏನು ಈಗ ಇಲ್ಲಿದ್ದೀರಿ, ಹಿರಿಯರನ್ನು ಬಿಟ್ಟರೆ ನೀವು ಯಾರೂ ಕೂಡ ಅವರನ್ನು ದರ್ಶನವನ್ನು ಮಾಡಿರಲಿಕ್ಕಿಲ್ಲ. ಹಾಗೆಯೇ ಮಲ್ಲಿಕಾರ್ಜುನ ಶ್ರೀಗಳವರನ್ನು ಕೂಡ ತಾವು ಯಾರೂ ನೋಡಿರಲಿಕ್ಕಿಲ್ಲ. ಆದರೆ ಅವರು ಬಿಟ್ಟೋಗಿರುವಂತಹ ಏನು ಕೆಲಸ ಇದೆ, ಅವರು ತೋರಿಸಿರುವಂಥ ದಾರಿಗಳೇನಿದೆ ಅವೆಲ್ಲವೂ ಕೂಡ ನಮಗಿವತ್ತು ದಾರಿದೀಪವಾಗಿದ್ದಾವೆ. ನಾನು ಹಿಂದಿನ ವರ್ಷ ಅಂತ ಹೇಳಿದೆ, ಅದು ಅನಿವಾರ್ಯವಾಗಿ ನಮ್ಮ ಚಂದ್ರಶೇಖರಯ್ಯನವರು ಸರ್ ಅದರ ದಾಖಲೆ ಒಂದು ಸ್ವಲ್ಪ ಬೇಕಾಗಿತ್ತು, ಹುಟ್ಟಿದ್ದು ಅವ್ರು ಯಾವಾಗ ಏನೇನು ಮಾಡಿದರು ಅನ್ನೋದಕ್ಕೆ ಅಂತ. ನಾನು ಆ ಡೈರಿಯನ್ನು ಹುಡುಕ್ತಾ ಇದ್ದಾಗ ಅದೇ ಚೀಟಿ ನನ್ನ ಕಡೆಗೆ ಸಿಕ್ತು, ಹಿಂದಿನ ವರ್ಷದ್ದು. ಅದರಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನು ಚಂದ್ರಶೇಖರಯ್ಯನವರು ತಿಳಿಸಿದ್ದಾರೆ. ಅವರು ಹುಟ್ಟಿದ್ದು 2/6/1922. ನೆನಪಿಟ್ಕೋಬೇಕು ನೀವು, ಯಾಕೆ ಅಂತಂದರೆ ಮುಂದಿನ ಜೀವನಕ್ಕೆ ನಿಮಗೆ ಇಂಥವರ ಮಹನೀಯರ ಅವಕಾಶ ಇದ್ದೇ ಇರ್ತದೆ, ಅವಕಾಶವೂ ಇರುತ್ತೆ ಮತ್ತು ಅವರ ದಾರಿದೀಪವೂ ಇರುತ್ತೆ. ಹಾಗೆಯೇ ಅವರು ಲಿಂಗೈಕ್ಯರಾಗಿದ್ದು 15/2/1909. ಎಷ್ಟು ವರ್ಷ ಆಯಿತು ಅವ್ರು ಲಿಂಗೈಕ್ಯರಾಗಿ? 17 ವರ್ಷ ತುಂಬಿತು. ಈಗ 18ನೇ ವರ್ಷಕ್ಕೆ ಇದೆ. ಹೀಗೆ ಅವರು 106 ವರ್ಷದ ತನಕನೂ ಬದುಕ್ತಿದ್ರು. ಆದರೆ ಅವರಿಗೆ ಆಗಂಥ ಟೆನ್ಷನ್ಗಳು, ಅವರಿಗೆ ಮಾನಸಿಕವಾಗಿ ತುಂಬ ಒತ್ತಡಗಳಿರ್ತದ್ದು. ನಮ್ಮ ಹಿರಿಯ ಜಗದ್ಗುರುಗಳಾಗಿರಲಿ, ಅವರಿಗಿಂತ ಹಿರಿಯ ಜಗದ್ಗುರುಗಳು ಗುರುಶಾಲ್ ಸ್ವಾಮಿಗಳ ಆಗಿರಲಿ, ಮಲ್ಲಿಕಾರ್ಜುನ ಶ್ರೀಗಳಾಗಿರಲಿ, ಇವರೆಲ್ಲರಿಗೂ ತುಂಬ
ಮಾನಸಿಕವಾಗಿ ಒತ್ತಡ ಜಾಸ್ತಿ. ಆವಾಗಲೇ ಒತ್ತಡ ಇತ್ತೆ ಅಂತಂದ್ರೆ ಇಲ್ಲ, ಈಗಲೂ ಇದೆ. ನಮ್ಮ ಪಂಡಿತರಾಜಯ್ಯರಿಗೂ ಅನೇಕ ಒತ್ತಡಗಳನ್ನು ಎದುರಿಸಿದ್ದಾರೆ. ಅದೇನೋ ದೈವದ ಇದು. ನಮಗೆ 2026 ಅತ್ಯಂತ ಶುಭಕರವಾದಂತಹ ವರ್ಷ ಅಂತ ನಾನು ಭಾವಿಸಿದ್ದೀನಿ. ಇಂಥ ದಿನಗಳನ್ನು ನಾವು ಕಾಣಲಿಕ್ಕೆ ನಮ್ಮ ಮನಸ್ಸಿಗೆ ಸಂತೋಷ, ಅದ್ರ ಜೊತೆಗೆ ಎಷ್ಟು ಆನಂದ ಆಗ್ತಿದೆ ಅಂತಂದರೆ ನಿಜವಾಗ್ಲೂ ನಮಗಂತೂ ಆವಾಗಿನಿಂದ ಜನವರಿಯಿಂದನೂ ಇಂದಿನವರೆಗೂ ಕೂಡ ತುಂಬ ಆನಂದವನ್ನು ನಾನು ಪಡ್ತಾ ಇದ್ದೀನಿ. ಅದು ದೈವಲೀಲೆ ಅಂತ ಅನಿಸುತ್ತೆ. ಆಮೇಲೆ ಕೆಲವರಿಗೆ ಈ ಕನಸುಗಳು ನನಸಾಗ್ತಾವ ಅಂತ ಅನಿಸುತ್ತೆ. ಕನಸುಗಳು ಬಿದ್ದರೆ ಅದು ನಿಜವಾಗುತ್ತಾ? ನಿಮಗೂ ಎಲ್ಲ ಕನಸು ಬೀಳುತ್ತೆ ಅಲ್ವಾ? ಬಿದ್ದಿಲ್ವಾ? ಕನಸು ಬೀಳಂತಾರೆ ಯಾರೂ ಇರಲಿಕ್ಕಿಲ್ಲ. ಕನಸು ಬೀಳ್ತವೆ, ಅದು ನಿಜವಾಗ್ಬೋದು ಅಥವಾ ಸುಳ್ಳಾಗ್ಬೋದು. ನನಗೂ ಕೂಡ ಕನಸು ಬೀಳ್ತಿದೆ. ನಮ್ಮ ಪರಮ ಪೂಜ್ಯ ಹಿರಿಯ ಜಗದ್ಗುರುಗಳೇನಿದ್ದಾರೆ ಅವರು ಮತ್ತು ಪಂಡಿತರಾಜಯ್ಯರು, ಅವರು ಸಾಮಾನ್ಯವಾಗಿ ನನ್ನ ಕನಸಿನಲ್ಲಿ ಬರ್ತಾರೆ. ಯಾವಾಗಲೂ ಒಂದೊಂದು ಸಾರಿ ಅಂತೂ ಬಂದೇ ಬರ್ತಾರೆ, ಖಾಯಂ ಅದು. ಆದರೆ ನಮಗೆ ಈಗಿರುವಂತಹ ಶಿವಾಚಾರ್ಯ ಮಹಾಸ್ವಾಮಿಗಳೇನಿದ್ದಾರೆ ಅವರು ಎಂದೂ ನನ್ನ ಕನಸಿಗೆ ಬಂದಿಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ನಾನು ಹೇಳೋಂಥದ್ದು. ಹಿರಿಯ ಜಗದ್ಗುರುಗಳಂತೂ ನನಗೆ ಅದು ಯಾಕೆ ಬರ್ತಾರೆ, ಏನು ಬರ್ತದೆ ನನಗೇನು ಗೊತ್ತಾಗೋದಿಲ್ಲ ಅನಿಸುತ್ತೆ. ಸುಮಾರು 2 ವರ್ಷದ ಹಿಂದೆ ಇರಬೇಕು, ಯಾಕೋ ನನಗೆ ಒಂಥರ ಮನಸ್ಸಿಗೆ ಬೇಸರ ಆಗಿ ಮಲಗಿದ್ದೆ. ಆಗ ಬಂದು ಸುಮ್ಮನೆ ಏನೋ ಒಂದು ಏನೇ ಹೇಳಿದರು, ಇವೆಲ್ಲ ಭಾಳ ದಿನ ಇರಲ್ ಕಣೋ ಅನ್ನೋ ರೂಪದಲ್ಲಿ. ಅದು ಹಾಗೆ ಆಗಿದೆ. ಅವರ ಆಶೀರ್ವಾದ ನಮ್ಮ ಬೃಹನ್ಮಠದಲ್ಲಿ, ನಮ್ಮ ಪೀಠಕ್ಕೆ ಅದು ಅತ್ಯಂತ ಎತ್ತರವಾದಂತಹ, ಅತ್ಯಂತ ಭಾರವಾದಂತಹ ಸ್ವಾಮೀಜಿಯವರು. ಅವರಿಗೆ ಬೆಂಬಲವಾಗಿ ನಿಂತವರು ಅಂತಂದರೆ ಇದೇ ನಮ್ಮ ಮಲ್ಲಿಕಾರ್ಜುನ ಶ್ರೀಗಳವರು. ಬೆನ್ನೆಲುಬಾಗಿ ಅನ್ನೋದೇನು, ಇಡೀ ಮಠಕ್ಕೆ ಇವತ್ತೇನು ಆದಾಯ ಬರುತ್ತೆ ವ್ಯವಸಾಯದಲ್ಲಿ ಅಂತಂದರೆ ಅದು ಹೆಸರು ಹೇಳೋದು ಮಲ್ಲಿಕಾರ್ಜುನ ಶ್ರೀಗಳವರು. ಅವ್ರಿಗೂ ನನಗೂ ನಿಕಟವಾದಂತಹ ಸಂಪರ್ಕ ಅಂತಂದರೆ, ನಾನು ಸುಮಾರು ನಿಮ್ಮ ವಯಸ್ಸಿಗಿಂತನೂ ಚಿಕ್ಕವನಿದ್ದೆ. ಅವರು ಆಗತಾನೆ ನಮ್ಮ ಸಾಣೇಹಳ್ಳಿಯ ಮಠ ಏನಿತ್ತು, ಈ ಮಠದ ಎಲ್ಲ ವ್ಯವಹಾರಗಳನ್ನು ನಮ್ಮ ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಅದನ್ನು ವಹಿಸ್ಕೊಂಡ್ರು. ಸುಮಾರು 1954-55 ಸುಮಾರು 56. ಅಲ್ಲಿಂದಲೂ ಕೂಡ ನಮ್ಮ ತಂದೆಯವರ ಒಡನಾಟ ಮಠಕ್ಕಿದ್ದುದರಿಂದ ಮಲ್ಲಿಕಾರ್ಜುನಯ್ಯರು ಮತ್ತು ಜಗದ್ಗುರುಗಳು ನಮ್ಮ ಒಂದು ಮನೆಯಲ್ಲಿ, ಒಂದು ಸಪ್ರೇಟ್ ಆದ ಮನೆ ಇತ್ತು, ಅಲ್ಲಿ ವಾಸ್ತವ ಮಾಡ್ತಿದ್ರು. ಮಠದಲ್ಲಿ ಯಾಕೆ ಅಲ್ಲಿ ವಾಸ್ತವ ಮಾಡ್ತಿರ್ಲಿಲ್ಲ ಅಂತಂದರೆ ಆಗ ಹಾಸ್ಟೆಲ್ಗಳು, ವಿದ್ಯಾರ್ಥಿಗಳು, ಶಾಲೆನೂ ಕೂಡ ಅಲ್ಲೇ ನಡೀತಾ ಇತ್ತು ಅವಾಗ. ಹೀಗಾಗಿ ಆ ಸಂಪರ್ಕ ನನಗೆ ಹೆಚ್ಚಾಯಿತು. ಆ ಸಂಪರ್ಕದಿಂದಲೇ ನಾನು ಈ ರೂಪದಲ್ಲಿ ನನ್ನ ವರ್ತನೆ ಆಗಿರಬಹುದು ಅಂತ ನಾನು ಕೂಡ ಒಳ್ಳೆಯ ವರ್ತನೆಯನ್ನು, ಭಕ್ತಿ, ಶ್ರದ್ಧೆ, ಆಮೇಲೆ ಹಿರಿಯ ನಮ್ಮ ಜಗದ್ಗುರುಗಳು ಏನು ಹೇಳ್ತಿದ್ರು, ಕಾಯಕ, ಕಾಸು, ಕಾಲ ಅಂದರೆ ಟೈಮಿಂಗ್ಸು, ಹಣಕಾಸು ಮತ್ತು ಕೆಲಸ, ಇವುಗಳ ಬಗ್ಗೆ ಹೆಚ್ಚು ನನಗೆ ಆಸಕ್ತಿ ಹುಟ್ಟಿತು ಅಂತ ಅನ್ನಿಸ್ತದೆ. ಯಾವುದೇ ನಮ್ಮ ಫಂಕ್ಷನ್ಗಾಗಿರಲಿ ಅಥವಾ ಯಾರು ಇಷ್ಟು ಟೈಮ್ ಬರಬೇಕು ಅಂತಂದರೆ ಈಗಲೂ ಕೂಡ ನನ್ನ ಮನಸ್ಸಿಗೆ ಅದು ಅಲ್ಲಿ ಹೋಗಲೇಬೇಕು, ಅಷ್ಟೊತ್ತಿಗೆ ತಲುಪಿರಬೇಕು. ಆ ಒಂದು ಹಿರಿಯ ಜಗದ್ಗುರುಗಳ ಒಂದು ಕಾಯಕ ಮತ್ತು ಕಾಲದ ಮಿತಿಯನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅನಂತರ ಮಲ್ಲಿಕಾರ್ಜುನ ಶ್ರೀಗಳವರು ಭಾರಿ ಸುಖದಿಂದ ಬಂದವರಲ್ಲ, ಸುಖ ಪಟ್ಟವರು ಅಲ್ಲ.
ಮೂಲತಃ ಸಿರಿಗೆರೆಯಲ್ಲಿಯೇ ಹುಟ್ಟಿ ಅವರು ಓದಿದ್ದು ಪ್ರೈಮರಿ ಶಾಲೆ ಅಷ್ಟೇ. ಆದರೆ ಅವರು ಸಂಸ್ಕೃತದಲ್ಲಿ ಆ ವಿದ್ಯಾಭ್ಯಾಸವನ್ನು ಹೆಚ್ಚಾಗಿ ಬೀರೂರಿನಲ್ಲಿ ಒಂದು 3-4 ವರ್ಷ ಅಭ್ಯಾಸ ಮಾಡಿ ಅನಂತರ 1 ವರ್ಷ ಕಾಸಿಗೆ ಹೋಗಿತ್ತು, ಅಲ್ಲಿ ಅಭ್ಯಾಸವನ್ನು ಮಾಡಿ. ಆದರೆ ಅವರ ತಿಳುವಳಿಕೆ ವ್ಯವಸಾಯಗಾರರಿಗೆ ಯಾವ ಭಾಳ ಪ್ರೊಫೆಸರ್ಗಳು ಅಂತ ಏನು ಹೇಳ್ತೀವಿ ನಾವು, ಅದಕ್ಕಿಂತಲೂ ಹೆಚ್ಚಿನ ಜ್ಞಾನವನ್ನು ಪಡೆದಂತಹವರು. 1 ಎಕರೆಗೆ ನೀವು ರಾಗಿ ಬಿತ್ತೀರಿ, ಎಷ್ಟು ಚೀಲ ಬೆಳಿಬೋದು? ಆವ್ರೇಜ್ ತಗೊಂಡ್ರೆ 9 ಅಥವಾ 10 ಚೀಲ ಬೆಳಿತೀರಿ. ಇನ್ನೂ ಜಾಸ್ತಿ ಬೆಳೆಯೋಕ್ಕಾಗಲ್ವೇ ಅನ್ನೋ ರೂಪದಲ್ಲಿ ಅವರು ಯೋಚನೆಯನ್ನು ಮಾಡ್ತಾಯಿದ್ರು. ನಮ್ಮೂರಿನಲ್ಲಿ ಮೊದಲಿದ್ದಂಥ ತೋಟಗಳು ಸುಮಾರು ಒಂದು 4-5 ಮನೆಯಲ್ಲಿ ಮಾತ್ರ ತೆಂಗಿನ ತೋಟ ಇದ್ದದ್ದು. ತದನಂತರ ನಮಗೆ ಏನು ಮಲ್ಲಿಕಾರ್ಜುನಯ್ಯರು ಇಲ್ಲಿ ಬಂದು ವಾಸ್ತವ್ಯ ಮಾಡ್ತಿದ್ರು. ಆಗ ಎಷ್ಟಪ್ಪ ನಿನ್ನ ತೋಟ ಇದೆ? ಬುದ್ಧಿ ಒಂದು 150-200 ಗಿಡ ಇದೆ. ಇಲ್ಲ, ನೀವು 1000 ಗಿಡ ಮಾಡಬೇಕು, ಜಮೀನಿದೆ ಬೇಕಾದಷ್ಟು ಅಂತ ನಮಗೆ ಅವರು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಿದ್ರು. ಒಂದು 2 ವಿಚಾರಗಳನ್ನು ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಕೆರೆ ಬರುತ್ತೆ ನಮ್ಮೂರಿನಲ್ಲಿ, ಆ ಕೆರೆಯಲ್ಲಿ ಅವ್ರ ಜೊತೆಗೆ ಬರ್ತಾ ಇದ್ದಿದ್ದು ಒಂದು ಕುದುರೆ ಬರ್ತಿತ್ತು, ಬಿಳಿ ಕುದುರೆ, ಒಂದು ಆನೆ ಅವ್ರ ಜೊತೆಗೆ. ಅದ್ರ ಜೊತೆಗೆ ಒಂದು 2 ಅಥವಾ 3 ಜನ ಅವ್ರ ಸಿಬ್ಬಂದಿ. ಇವರು ಕಾಯಮ್ಮಾಗಿ ಒಂದು ಗಾಡಿಯಲ್ಲಿ ಒಂದು ಜೊತೆ ಎತ್ತು, ಅದು ಆ ಒಂದು ಇದು ಪ್ರತಿ ಹಳ್ಳಿಗೆ ಹೋಗ್ಬೇಕಾದ್ರೂ ಕೂಡ ಇಷ್ಟು ಕಾಯಮ್ಮಾಗಿ ಹೋಗ್ತಿದ್ರು. ಆನೆ, ಕುದುರೆ, ಎತ್ತಿನ ಗಾಡಿ, ಒಂದು 2-3 ಜನ ಸಿಬ್ಬಂದಿಗಳು. ಆವಾಗ ಈ ಕೆರೆಯಲ್ಲಿ ಆ ಆನೆ ಇಡೀ ಅದು ತುಂಬ ಓಡಾಡೋದು, ನೀರಿರ್ತಿತ್ತು, ಫುಲ್ಲಾಗಿ ನೀರಿರ್ತಿತ್ತು. ನೀರಿನಲ್ಲಿ ಓಡಾಡೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಆ ಬಿಳಿ ಕುದುರೆಯನ್ನು ಸ್ನಾನ ಮಾಡಿಸೋರು ಅಲ್ಲಿ ಇದರಲ್ಲಿ, ಅದು ನೋಡಲಿಕ್ಕೆ ಒಂದು ಆನಂದ ಆಗೋದು. ಹಾಗೆಯೇ ಮಲ್ಲಿಕಾರ್ಜುನಯ್ಯರು ಯಾವುದೇ ಊರಿಗೆ ಹೋಗ್ತಿದ್ದು ಅಂದರೆ ಯಾತಕ್ಕೆ ಹೋಗ್ತಿದ್ರು ಅವರು ಅಂತಂದರೆ, ಹೆಚ್ಚಾಗಿ ಈ ಪ್ರದೇಶದಲ್ಲಿ ದವಸವನ್ನು ಸಂಗ್ರಹ ಮಾಡ್ತಿರ್ಲಿಲ್ಲ ಅವರು. ದೀಪಾರಾಧನೆ ಅಂತಂದು ಒಂದು ಮನೆಗೆ 1 ವರ್ಷಕ್ಕೆ 1 ರೂಪಾಯಿ ಅಂದರೆ 125 ಪೈಸೆ. ಇವತ್ತು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಪೈಸದಲ್ಲಿ 1 ರೂಪಾಯಿ 25 ಪೈಸೆ, 4 ಆಣೆ. ಅಷ್ಟನ್ನು ಮಾತ್ರ ಒಂದು ಮನೆಗೆ ಕಲೆಕ್ಷನ್ ಮಾಡ್ತಿದ್ರು. ದೀಪಾರಾಧನೆ ಅಂತ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಿದ್ರು. ಒಂದು ಹಳ್ಳಿಗೆ ಹೋದರೆ ಕನಿಷ್ಠ ಅಂದರೆ ಅಲ್ಲಿ 3-4 ದಿನ, 1 ವಾರಗಟ್ಟಲೆ ಆಗೋದು. ನಾನು ಕೂಡ ಆವಾಗ ಸ್ವಲ್ಪ ವಯಸ್ಸಾದಮೇಲೆ, ಅಂದರೆ ಇಲ್ಲೇ ಗುರುಪಾದೇಶ್ವರ ಹೈಸ್ಕೂಲ್ನಲ್ಲಿ ನಾನು ಉಪಾಧ್ಯಾಯನ ಆದಾಗ ಅವ್ರ ಜೊತೆಯಲ್ಲಿ ಅಲ್ಲಿ ಹಳ್ಳಿಗೆ ಹೋದರೆ ಅವ್ರಿಗೆ ಯಾವ ಮನೆಯಲ್ಲಿ ಬಿಡಾರ ಇಲ್ಲ, ಕಿಟಕಿಲ್ದಂಥದ್ದು ದೇವಸ್ಥಾನ, ಸೆಕೆ ಅಥವಾ ಅದರ ಬಹಳ ಸ್ವಚ್ಛತೆ ಇರಲಿಲ್ಲ. ಅಂತಹ ಇದರಲ್ಲಿ ಬಿಡಾರ ಮಾಡ್ತಿದ್ರು. ಪ್ರತಿದಿನ ಬೆಳಿಗ್ಗೆ ಸ್ನಾನಕ್ಕೆ ಅಥವಾ ಪೂಜೆಗೆ ಅಥವಾ ಅವರ ಇದಕ್ಕೆ ಒಂದೊಂದು ಮನೆಗೆ ನೇಮಕ ಮಾಡೋರು. ಈ 1 ರೂಪಾಯಿ ಕೊಡೋದಕ್ಕೆ ಅಷ್ಟು ಕಷ್ಟ ಇದು ಅಂದರೆ ಜನದ ಕಷ್ಟನೂ ಅಷ್ಟೇ ಇತ್ತು ಆವತ್ತು. 1 ರೂಪಾಯಿ ಅಂದರೆ ಭಾಳ ದೊಡ್ಡ ಇದು. ಇವತ್ತು ಲಕ್ಷ ಕೋಟಿ ಅಂತಂದ್ರೆ ಲೆಕ್ಕನೇ ಇಲ್ಲಲ್ರ. ನೀವು ಊರಿಂದ ಬರ್ಬೇಕಾದ್ರೆ ಒಂದು ರೂಪಾಯಿ, ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಇದೆಲ್ಲ ಆಗುತ್ತೆ, 100 ರೂಪಾಯಿ ಕೊಡ್ರಿ ಅಂತ ಕೇಳ್ತೀರಲ್ವ? 100 ರೂಪಾಯಿ ಕೇಳ್ತಾರೆ, ಜಾಸ್ತಿ ಕೇಳ್ತೀರ? ಜಾಸ್ತಿ ಕೇಳ್ತಾರೆ. ಹಾಗೆ ಅವತ್ತಿನ ಸ್ಥಿತಿ ಹಾಗಿತ್ತು. ಅಂತಹ ಸ್ಥಿತಿಯಲ್ಲಿ ಈ ಮಠಕ್ಕೆ ಬಂದು ಸ್ವಾಮೀಜಿಯವರ ಆದಮೇಲೆ ಅವರಿಗೆ ನಮ್ಮ ಹಿರಿಯ ಜಗದ್ಗುರುಗಳು
ಇವರನ್ನ ಓದಾಂಥ ಸಂದರ್ಭದಲ್ಲೇ ಗುರುತಿಸಿ ಅವ್ರಿಗೆ ಚನ್ನಪಟ್ಟಾಧ್ಯಕ್ಷರನ್ನಾಗಿ ಮಾಡಿದರು. ಸುಮಾರು 45 23/6/1945 ಹೌದು ಹೌದು ಆವಾಗ ಪಟ್ಟವನ್ನು ಮಾಡಿದರು. ಅಲ್ಲಿಂದಲೂ ಕೂಡ 2009ರವರೆಗೂ ಕೂಡ ಅತ್ಯಂತ ಶ್ರಮಪಟ್ಟು ಅತ್ಯಂತ ಕಷ್ಟಗಳನ್ನು ಅನುಭವಿಸಿ ಅವರು ಮಠವನ್ನು ಇಷ್ಟು ಸುಂದರವಾದಂತಹ ಅತ್ಯಂತ ಶ್ರೀಮಂತವಾದಂತಹ ಮಠವನ್ನಾಗಿ ಮಾಡಿದ್ರಲ್ಲಿ ಅವರ ಈಗೇನಿದೆ ನಮ್ಮ ಪರಮಪೂಜ್ಯ ಪಂಡಿತಾರ ಸ್ವಾಮೀಜಿಯವರು ಏನಿದ್ದಾರೆ ಅವರಿಗೂ ಪಟ್ಟ ಆಗಿ 1977ರಲ್ಲಿ ಪಟ್ಟ ಆಯಿತು. ಅವರ ಪೂಜ್ಯರ ಊರು ಯಾವುದು ಅಂತ ನಿಮಗೆ ಗೊತ್ತಿರ್ಬೋದಲ್ಲ, ಗೊತ್ತಾ? ಆಣೂರು. ಮೊನ್ನೆ ಈಗ ಒಂದು ವಾರದ ಒಳಗೆ ಭಾಳ ಖುಷಿಪಟ್ಟೆ ನಂತು, ಭಾರಿ ಸಂತೋಷ ಆಗಿಬಿಡ್ತಾವೆ ಯಾಕೋ ಏನು. ಹಾಗೆ ಅಲ್ಲಿ ಪೂಜ್ಯರು ಹುಟ್ಟಿ ಬೆಳೆದಂಥವರು. ಇವರು ಕೂಡ ಆಡೂರಿನಲ್ಲಿ 4/9/1951ರಲ್ಲಿ ಜನಿಸಿದರು. 51ರಲ್ಲಿ. ಅನಂತರ ಪಟ್ಟ ಆಗಿದ್ದು 25/12/1977ರಲ್ಲಿ. ಅಂದಿನಿಂದ ಇಂದಿನವರೆಗೂ ಕೂಡ ಅತ್ಯಂತ ಮಠದ ಏಳಿಗೆಗಾಗಿ ಶ್ರಮಪಟ್ಟು ಇಲ್ಲಿ ಸಾಣಿಯಲ್ಲಿ ಅನ್ನೋದು ಅವತ್ತು ಹೆಂಗಿತ್ತು ಅಂತಂದರೆ ಅತ್ಯಂತ ಒಂದು ರೀತಿ ಕನಿಷ್ಠವಾದ ಊರು, ಯಾವ ಸೌಲಭ್ಯಗಳು ಇರದಂಥ ಊರಿದು. ನಾವು ವಸ್ತ್ರಕ್ಕೆ ಹೋಗ್ಬೇಕು ಅಂತಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ. ಆವಾಗ ರೋಡು ಕೂಡ ಇರಲಿಲ್ಲ, ಬಂಡಿಜಾಡ್ನಲ್ಲಿ ಹೋಗ್ತಿದ್ವಿ. ಅನೇಕ ಸಂದರ್ಭದಲ್ಲಿ ಈ ಒಂದು ಹಳ್ಳ ಬರುತ್ತೆ, ನಿಮಗೆ ನೋಡಿರ್ತೀರಿ. ಅದಕ್ಕಿಂತ ಮುಂದಿನ ಹಳ್ಳದಲ್ಲಿ ಗಾಡಿಗಳು ಅಲ್ಲೇ ಸಿಕ್ಕಾಕೊಂಬಿಡವು, ಉಸುಬು ಅಂತ ಹೇಳ್ತೀವಲ್ಲ, ಗಾಡಿ ಸಿಕ್ಕಾಕೊಳ್ಳವು. ಅಂತಹ ಸ್ಥಿತಿ ಅವತ್ತಿತ್ತು. ಅವತ್ತು ಪಟ್ಟ ಆದ ನಂತರ, ಪಟ್ಟ ಆದ ವರ್ಷವೇ ಹಿರಿಯ ಜಗದ್ಗುರುಗಳು ಸ್ವಲ್ಪ ರೋಡು, ಇಲ್ಲಿ ಪೋಸ್ಟ್ ಆಫೀಸ್ಗಳು, ಅನಂತರ ನಮ್ಮೂರಿನಲ್ಲಿ ನಾನು ಓದಿದ್ದು ಬರೀ ಪ್ರೈಮರಿ ಸ್ಕೂಲ್ ಮಾತ್ರ, 4ನೇ ಕ್ಲಾಸ್ ಮಾತ್ರ ಇದ್ದದ್ದಷ್ಟೇ. ಇವತ್ತು ನೀವು PUCವರೆಗೂ ಒಳ್ಳೆ ಅನುಕೂಲವಾದಂತಹ ಸ್ಥಿತಿ ಇದೆ. ಈಗಿನ ನೀವೆಲ್ಲ ಇರೋ ಅಂತಹ ಹಾಸ್ಟೆಲ್ ಒಳ್ಳೆ ಏನನ್ಬೇಕದಕ್ಕೆ ಹಾಸ್ಟೆಲ್ಗೆ ಒಳ್ಳೆ ಸುಸಜ್ಜಿತವಾದಂಥ ಹಾಸ್ಟೆಲ್. ಈಗ ಅಂಥ ಹಾಸ್ಟೆಲ್ಗಳಲ್ಲಿ ಇವೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀರಿ. ಇದಕ್ಕೆಲ್ಲ ಕಾರಣ ಹಿಂದಿನ ನಮ್ಮ ಜಗದ್ಗುರುಗಳವರು, ಅವರ ಕೈ ಕೆಳಗಿದ್ದಂತಹ ಚನ್ನಪಟ್ಟಾಧ್ಯಕ್ಷರು, ಇವರೆಲ್ಲರೂ ದುಡಿಮೆಯಿಂದ ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಇನ್ನೂ ಹೆಚ್ಚಾಗಿ ಈಗ ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಮತ್ತು ಶಿವಪ್ರಕಾಶ್ ಸ್ವಾಮೀಜಿಯವರ ಇನ್ನೂ ಹೆಚ್ಚಿನ ದುಡಿಮೆ ಮತ್ತು ಸಹಕಾರ ಈ ಬೃಹನ್ಮಠದ ಏಳಿಗೆಗೆ ಅವರ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಒಂದು ದುಡಿಮೆಯನ್ನು ಮಾಡಿಕೊಡ್ತಾರೆ ಅಂತ ಆಶಿಸಿ, ಎಲ್ಲರ ಹಿರಿಯ ಎಲ್ಲ ಒಂದು ನಮ್ಮ ಮಠದ ಗುರುಪೀಠ ಏನಿದೆ ಅದಕ್ಕೆ ನಮಿಸಿ, ಪೂಜ್ಯರಿಗೆ ನಮಿಸಿ, ತಮ್ಮೆಲ್ಲರಿಗೂ ನಮಿಸಿ ನನ್ನ ಮಾತುಗಳನ್ನ ಮುಕ್ತಾಯ.